ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬಿಜೆಪಿ ಪಕ್ಷದವರು ಮತ್ತೆ ರೈತರು ಸೇರಿ ಒಂದು ಗ್ರೂಪ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ ಬಿಡದಿ ರೈತರಿಗೆ ಒಳ್ಳೇದಾಗ್ಬೇಕು ಅಂತ ತಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿ ಸರ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಿಡದಿ ರೈತರ ಜಮೀನು ಆಕ್ಯುಪೇಷನ್ ಮಾಡಕ್ಕೆ ಬಂದಿದ್ದಾರೆ ಗೌರ್ಮೆಂಟ್ ಅವರು, ಅದು ಮೊದಲೇ ತಪ್ಪು. ಇವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಇದನ್ನ ಮಾಡಿದ್ದು ನಾವು ಮಾಡಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳ್ತಾರಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಹೇಳುತ್ತೆ. ಮತ್ತೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಬೇಡ ಅಂತಿದ್ರಲ್ಲ, ಇವ್ರು ಆರಾಮಾಗಿ ಬಿಡ್ಬೋದಲ್ಲ. ಇನ್ನೊಂದು ಆಪ್ಷನ್ ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಜಮೀನ್ ಇದೆ ಅಂತ ಹೇಳ್ತಾರೆ, ಅನಿತಾ ಕುಮಾರಸ್ವಾಮಿ ಇದೆ, ಕುಮಾರಸ್ವಾಮಿ ಇದೆ ಅಂತ ಹೇಳ್ತಾರೆ. ಅವ್ರದ್ದು ಏನಿದೆ ಅದನ್ನ ರೈತರಿಗೆ ಬಿಟ್ಕೊಡೋದಕ್ಕೆ, ಸ್ಕೂಲ್ಗೆ ಸಮಾಧಾನ ಬಿಟ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರ ಜೊತೆ ಆಕ್ಯುಪೇಷನ್ ಮಾಡಿ ಅವ್ರು ಬಿಟ್ಕೊಂಡು ರೆಡಿ ಇದಾರಲ್ಲ, ಅವ್ರದ್ದೇ ಜಮೀನ್ ಇತ್ತು ಅಂದ್ರೆ ಯಾಕೆ ಹೋರಾಟ ಮಾಡ್ತಾರೆ? ಯಾಕೆ ರೆಡಿ ಇದಾರಲ್ಲ ಈಗ ಅವರು ಬಿಟ್ಕೊಂಡು ರೆಡಿ ಇದ್ದಾರೆ, ತಗೊಳ್ಳಿ. ಅವ್ರು ಹೇಳ್ತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಸ್ಕೂಲ್ ಬೇಕಾದ್ರೆ ತಗೊಳ್ಳಿ, ಇಲ್ಲ ಏನಾದ್ರು ಇದು ಮಾಡ್ತಾ ತಗೊಳ್ಳಿ, ಪಾರ್ಕ್ ಮಾಡ್ತಾ ತಗೊಳ್ಳಿ, ಅಪಾರ್ಟ್ಮೆಂಟ್ ಕಟ್ತಾ ತಗೊಳ್ಳಿ, ಕೊಡ್ತೀವಿ. ಅದು ನಾವು ಸರ್ಕಾರಕ್ಕೆ ಬಿಟ್ಕೊಡ್ತೀವಿ. ನಮ್ಮ ಜಮೀನು 30 ಎಕರೆ ಇದೆ. ಅಲ್ಲಿ ಹೋದವರು ಸ್ಟೇಟ್ಮೆಂಟ್ ಕೊಟ್ಟರೆ 30 ಎಕರೆ ಇದೆ ಅಂತ ಟೋಟಲ್ ಅನಿತಾ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಸೇರಿ. ಬಟ್ ಇವ್ರು ಹೇಳ್ತಾರೆ 100 ಕೋಟಿ 100 ಎಕರೆ 200 ಎಕರೆ ಅಂತ, ಅದು ದಾಖಲೆಗಳಿಲ್ಲ. ಮತ್ತೆ ಇನ್ನೊಂದು ಜನ ಒಪ್ಪಿದ್ದಾರೆ ಅಂತ ಹೇಳ್ತಾರೆ, 100% 70% ಜನ ಒಪ್ಪಿದ್ದಾರೆ ಅಂತ ಹೇಳ್ತಾರೆ. ಅದ್ರಲ್ಲಿ ತೋರಿಸ್ಬೇಕಂತ ಅಷ್ಟು ಗೌರ್ಮೆಂಟ್ ಇದೆಯಲ್ಲ, ಇವತ್ತು ಒಂದು ಲೀಸ್ಟ್ ಇರುತ್ತೆ, ತೋರಿಸ್ಬೇಕಲ್ವಾ ಅಂದಾಜು 70% ಒಪ್ಪಿದ್ದಾರೆ, ಅಟ್ಲೀಸ್ಟ್ 10% ಜನ ಒಪ್ಪಿದ್ದಾರೆ ಅಂದ್ರೆ ಲೀಸ್ಟ್ ಬಿಡುಗಡೆ ಮಾಡ್ಲಿ, ಪಬ್ಲಿಕ್ ಬಿಡಿ. ಪಬ್ಲಿಕ್ ಬಿಟ್ಟೆ ಗೊತ್ತಾಗುತ್ತಲ್ಲ ಎಷ್ಟು ಜನ ಒಪ್ಪಿದ್ದಾರೆ ಅಂತ. ಅಷ್ಟು ಜನ ಒಪ್ಪಿದ್ದೆ ಪ್ರತಿಭಟನೆ ನೆಸಿಟಿ ಇಲ್ವಲ್ಲ, ಆಟೋಮೆಟಿಕ್ ಅದು ಮೋಹ ಆಗುತ್ತೆ. ಆಸ್ ಪರ್ ರೂಲ್ ಗೌರ್ಮೆಂಟ್ ಪ್ರಕಾರ ನಮ್ಮಲ್ಲಿ ನಮ್ಮ 80% ಸ್ಲಾಬ್ ಇತ್ತು ಅಂದ್ರೆ ಮೋಹ ಆಗ್ಬೋದು. 100 ಜನ ಪಾಪ್ಯುಲೇಷನ್ 80% ಪಾಪ್ಯುಲೇಷನ್ ಒಪ್ಪಿದ್ರೆ ಅದನ್ನ ಪರಿವರ್ತನೆ ಮಾಡ್ಬೋದು. ಬಟ್ ಒಪ್ಪಿರ್ಬೇಕಲ್ಲ ಜನ. ಇವ್ರ ಹತ್ರ ಸುಳ್ಳು ಹೇಳ್ಕೊಂಡು ಮುಂದೆ ಸಾಕ್ತಿದಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಸರ್, ಈಗ ಪರಿಹಾರ ಬಂದು ಬಹಳಷ್ಟು ರೈತರು ಒಪ್ಕೊಂಡಿದ್ದಾರೆ. 1 ಎಕರೆಗೆ 2,50,00,000 ಕೊಡೋದಕ್ಕೆ ಸರ್ಕಾರದವ್ರು ರೆಡಿ ಇದೆ. ಬಹಳಷ್ಟು ರೈತರು ಒಪ್ಕೊಂಡಿದ್ದಾರೆ ಅಂತ ಸರ್ಕಾರದವ್ರು ಹೇಳ್ತಾರೆ. ಎಕ್ಸಾಂಪಲ್ ಅವ್ರು ಹೇಳ್ತಾರೆ 2.5 ಕೋಟಿ ಕೊಡ್ತಾರೆ ಅಂತ. ಇದನ್ನ ಅವರು ನೀವು ಲೇಔಟ್ ತರ ಪರಿವರ್ತನೆ ಮಾಡಾದ್ಮೇಲೆ ಅದು ಒಂದು ಸೈಟ್ ವ್ಯಾಲ್ಯೂ ಅಷ್ಟೇ. ಅದು ಒಂದು ಸೈಟ್ ವ್ಯಾಲ್ಯೂಗೆ 2.5 ಕೋಟಿ ಕೊಡ್ತಾರೆ. ಇವ್ರು ಲೇಔಟ್ ಮಾಡಿ ಆಕ್ಯುಪೇಷನ್ ಮಾಡಿ ಅದು ಪ್ರೈವೇಟೈಸೇಷನ್ ಕೊಟ್ಟಾಗ ಅದು ಒಂದು ಸೈಟ್ ವ್ಯಾಲ್ಯೂ 2.5 ಕೋಟಿ ಆಗುತ್ತೆ. ಅಂದ್ರೆ ಲೆಕ್ಕದಲ್ಲಿ ಪರ್ ಎಕರೆಗೆ ಎಷ್ಟಾಗ್ಬೋದು? ಇವ್ರು ಕೊಡ್ತಾ ಇರ್ತಕ್ಕಂಥ ವೇಸ್ಟ್ ಅದು ಬಂದು ಸಂಸ್ಥೆ ಬಂದ್ಮೇಲೆ ಒಂದು ಪರ್ ಸೈಟ್ ಅಷ್ಟೇ. ಫ್ಯೂಚರ್ ಎಷ್ಟಾಗುತ್ತೆ ಹೇಳಿ? 20-40 ಕ್ವಿಂಟಲ್ ಎಷ್ಟು ಸೈಟ್ ಬರುತ್ತೆ ಹೇಳಿ? ಇನ್ನು ಅವ್ರ ರೈತರಿಗೆ ಅದು ಮನವರಿಕೆ ಆಗಿಲ್ಲ. ಅದಕ್ಕೋಸ್ಕರ ಇವ್ರು ರೈತರ ಮನವರಿಕೆ ಆದ್ರಿಂದ ರೈತರ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ. ದಿಕ್ ತಪ್ಪಿಸ್ತಾ ಇದ್ದಾರೆ. ಅಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಯ ಒಂದು ಅಷ್ಟನ್ನ ಮೆಂಬರ್ಸ್ ನ ಬಿಟ್ಬಿಟ್ಟು ಅದು ಪ್ರತಿಭಟನೆ ತರ ಮಾಡಿ ಒಪ್ಪಿದ್ದಾರೆ ಅಂತ. ಅಂದ್ರೆ ಯಾರು ಫಾಲೋವರ್ಸ್ ಇದ್ದಾರೆ, ನಮ್ಮ ಹತ್ರ ಫಾಲೋವರ್ಸ್ ಇದೆ, ಆ ಫಾಲೋವರ್ಸ್ ಒಂದು 200-300 ಜನ ಬಿಟ್ಟು ಇವ್ರು ಒಪ್ಪಿದ್ದಾರೆ ಅಂತ ಆಗುತ್ತಾ? ಬರುತ್ತಾ? ಮುಂದೆ ಆಗೋದಿಲ್ಲ ಅದು. ಸರ್, ಈಗ ಒಕ್ಕಲಿಗ ಸಮುದಾಯದಲ್ಲಿ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಇದ್ದಾರೆ. ಇವರು ಮುಖ್ಯಮಂತ್ರಿಗಳಾಗಿರೋ ಸೈಜ್ಗೆ ಕುಮಾರಸ್ವಾಮಿ ಅವರು ಮತ್ತೆ ಅವರ ಕುಟುಂಬದವರು ಷಡ್ಯಂತ್ರ ಮಾಡಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅಂತ ಎಲ್ಲರೂ ಬಹಳಷ್ಟು ಕ್ವಶನ್ ಮಾರ್ಕ್ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಇವರು ಮುಖ್ಯಮಂತ್ರಿ ಅದಕ್ಕೆ ಯಾವುದೇ ತರ ಒಟ್ಟಗಿಚ್ಚಿಲ್ಲ. 100% ಯಾವುದೇ ತರ ಒಟ್ಟಗಿಚ್ಚಿಲ್ಲ. ಯಾಕಂದ್ರೆ ನಮ್ಮ ಸಮುದಾಯದೊಬ್ಬರು ಆಗಿದ್ದಾರೆ ಅಂತ ಅವ್ರು ಅಪ್ರಿಶಿಯೇಟ್ ಮಾಡ್ತಾರೆ. ಬಟ್ ಮಾಡ್ತಕ್ಕಂಥ ರೀತಿ ಕರೆಕ್ಟ್ ಇಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಅವ್ರು ಕೊಟ್ಟಿದ್ದಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಸರ್, ಈಗ ಬಿಡದಿ ಟೌನ್ಶಿಪ್ ರೈತರಿಗೆ ಈ ಒಂದು ಪ್ರತಿಭಟನೆಯಿಂದ ಏನಾದ್ರೂ ಒಂದು ಒಳ್ಳೇದಾಗೋ ಇದು ಜಸ್ಟ್ ಪ್ರೆಸೆಂಟ್ ಅಂದ್ರೆ ಇದು ಮೂವ್ ಅಷ್ಟೇ. ಇದು ದೊಡ್ಡದಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತಕ್ಕಂಥದ್ದು ಇದೆ. ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಹೊಂದಾಣಿಕೆಯಿಂದ ಬೃಹದಾಕಾರದ ಮಟ್ಟದಲ್ಲಿ ಈ ಸ್ಟ್ರೈಕ್ ಮತ್ತೆ ರ್ಯಾಲಿಯನ್ನ ಮಾಡ್ತಕ್ಕಂಥದ್ದಿದೆ. ಇದು ಜಸ್ಟ್ ಎಚ್ಚರಿಕೆ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗಿದ್ದು ಪರಿವರ್ತನೆ ಮಾಡಿದ್ದೇವೆ.